ಹಾಯ್ ವೆಲ್ಕಮ್ ಟು NS ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು. ಅಣ್ಣ ನಮಸ್ತೆ. ಅಣ್ಣ ಹಿಂದಿನ ವಿಡಿಯೋದಲ್ಲಿ ಅದು ದುರ್ಯೋಧನ ಅಂದ್ಬಿಟ್ಟು ಇನ್ನೊಂದು ಸಣ್ಕರ ಮಾಹಿತಿ ಕೊಟ್ಟರೆ, ಇದು ದೊಡ್ಡವರಿ ಬಗ್ಗೆ ಒಂಚೂರು ಮಾಹಿತಿ. ಯಾವ ತಾಲೂಕು ಅಣ್ಣ? ಯಾವ ತಾಲೂಕು? ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ, ದೊಡ್ಡಗಂಗೋಡಿ ಅಂತ. ನಾವು ಇದನ್ನ ಊರಿನ ಉಳ್ಳಿ ಚಿಕ್ಕಣ ಅಂತ ಹೇಳ್ಬಿಟ್ಟು ಗೊತ್ತಿರ್ಬೋದು. ಅವ್ರ ಹತ್ರ ಇಟ್ಕೊಂಡ್ಬಂದಿರೋದು. ಅವ್ರು ಮಾಗಡಿಯಿಂದ 4 ಇಟ್ಕೊಂಡ್ಬಂದಿದ್ರು. ಅಲ್ಲಿ ನಾವು ಇಟ್ಕೊಂಡಾಗ 6 ಈ ಕಡೆ ಬಿದ್ದೈತೆ. ನಾವು ಇದು 1.5 ಲಕ್ಷ ತಂದಿದ್ದು. ಮೆರವಣಿಗೆ ಎಲ್ಲ 1.60 ಇದೆ. 1.60. ಅಣ್ಣ ಏನು ರೇಟ್ ಹೇಳ್ತದ್ದೀರಾ? ಏನು ರೇಟ್ ಹೇಳ್ತದ್ದೀರಾ? ಅದೆಲ್ಲ ಹೇಳೋಕ್ಕಾಗಲ್ಲ ಅಣ್ಣ. ಇಷ್ಟೇ ಆಯ್ತದೆ ಅಷ್ಟೇ ಆಯ್ತದೆ ಅಂತ. ಅಲ್ಲ ಅಣ್ಣ, ಇವಾಗ ಯಾರು ಖುಷಿಯಿಂದ ಬಂದು ಕುತ್ಕೊಂಡ್ರಣ ಅದಂತೂ ಗಂಟಂತೂ ಆಗಲ್ಲ. ನಮ್ಮ ಲೆಕ್ಕಾಚಾರದಲ್ಲಿ ಏನೋ ಹೆಚ್ಚು ಕಮ್ಮಿ ಆದರೆ ಕೊಡ್ತೀವಿ. ಹೆಚ್ಚು ಕಮ್ಮಿ ಆದರೆ ಅಣ್ಣ ಓರಿ ಒಂಚೂರು ಬೀಳ್ಪೊಡಿತಾರಲ್ಲ ಬೀಳ್ಕೊ ಮಕ್ಕದ ಮೇಲೆ ಅಂದರೆ ನಾವು ಜಾಸ್ತಿ ಮಕ್ಕದ ಮೇಲೆ ನೀರು ಹಾಕ್ಸ್ಕೊಳ್ಳಲ್ಲ. ಕ್ಲೀನಾಗಿ ತೊಳೆದಿಲ್ವಲ್ಲ, ಸ್ವಲ್ಪ ಧೂಳು ಬೀಳ್ತಾರ ಹಂಗೆ ಕಾಣಿಸುತ್ತೆ. ಏನಿಲ್ಲ, 2 ರೇಕ್ ತೊಗೊಂಡೈತೆ. ಓರಿ ಚೆನ್ನಾಗಿತ್ತು ನೋಡೋಕ್ಕೆ. ಹುಡುಗಿಯ ಭಾಗ ಆಗಿರ್ಬೋದು, ಕತ್ತಿರ್ಬೋದು, ಮೇಳೆ ಇರ್ಬೋದು, ಭುಜ ಇರ್ಬೋದು, ಹಿಂದಾಯ, ಆಯ್ಕಟ್ಟು, ಕೊಂಬು ಕೋಡು ಎಲ್ಲ ಚೆನ್ನಾಗಿರೋದ್ರಿಂದ ನಾವು ಇಟ್ಕೊಂಡಿರೋದು. ಕಂಡ್ರಮ್ಮ ಅಣ್ಣ, ಇವಾಗ ಅತಿ ಚಿಕ್ಕಡಕ್ಕಾಗಿ ಓರಿ ಇರೋದನ್ನ ಹಸಿನ ಮೇಲೆ ಬಿಟ್ಟರೆ ಏನು ತಪ್ಪಾಗಲ್ವಾ? ಏನು ತಪ್ಪೇನಾಗಲ್ಲ. ಅಲ್ಲ, ಇವಾಗ ಹುಟ್ಟಾಕರು ಇನ್ನೂ ಚಿಕ್ಕಡಕ್ಕಾಗ್ಬಿಟ್ರೆ ಅವಾಗ ಶೋಕಿ ಓರಿಗೆ ಬರೋಲ್ಲ, ಬೀಜದಕ್ಕೆ ಬರೋಲ್ಲ. ಅವಾಗ ಸುಮಾರು ಜನ ಬಳಿಕ್ ಹೋಗ್ತಾರೆ. ಅದನ್ನ ಮಾಹಿತಿ ಕೇಳ್ತಾನೆ, ಒಂಚೂರು ಮಾಹಿತಿ ಕೊಡಿ ಅಣ್ಣ. ಎಲ್ಲ ದೊಡ್ಡವೇ ಉಟ್ಬಿಟ್ರೆ ಚಿಕ್ಕ ಹುಟ್ಟೋದು ಯಾವಾಗಣ? ಅಲ್ಲ, ಗೊತ್ತು ಹೇಳ್ತಾನ. ಇವಾಗ ಎಲ್ಲ ಮೆರೆಯವರಿನೇ ಉಟ್ಬಿಟ್ರೆ ಮೆರೆದೇ ಹೋಗಿರೋದು ಬೇಕಲ್ವಾ? ಗೊತ್ತಾಯಿತು. ಇವಾಗ ಶೋಕಿಯರು ಏನು ಮಾಡ್ತಾರೆ, ಲೆಂತು ಉದ್ದಪ್ಪನ ಮತ್ತೆ ಒಂದೇ ಹೇಳ್ತೀನಿ ಕೇಳ್ಕೊಳ್ಳಿ. ಶೋಕಿಯಿಂದ ಏನೂ ಆಗಲ್ಲ. ಶೋಕಿ ಮಾಡೋರು ಶೋಕಿ ಮಾಡ್ಕೋಬೇಕಷ್ಟೇ. ಇದರಿಂದ ಲಾಭ ಅಂತಕ್ಕಂಥದ್ದು ಏನಿಲ್ಲ. ಈಗ ಈ ಓರಿ ಈಗ ನಾವು ತಂದ್ಬಿಟ್ಟಿದ್ದೀವಿ 1.5 ಲಕ್ಷ ಕೊಟ್ಟು, ಏನು ಪ್ರಯೋಜನ ಇಲ್ಲ. ಇದೇ ಓರಿ ಈಗ ರೇಕ್ ಇಲ್ದಂಗೆ ಮಕ್ಕಳಿಗೆ ಕಟ್ಕೊಂಡಿದ್ರೆ ಯಾರು ಹೋಯ್ತಿದ್ರೆ ಎತ್ತಾಗಿ ದುಡಿತಾ ಇರೋದು ಎಲ್ಲರೂ. ಎಲ್ಲರೂ ನೇಗ್ಲಿಗೆ ಹಾಕೊಂಡು ಉಳ್ತಾ ಇರೋರು. ಮಂಡ್ಯ ಸೈಡವ್ರು ಸಿಕ್ಕಿದ್ರೆ ಒಳ್ಳೆ ನೇಗ್ಲು ಉಟ್ಕೊಂಡು ಗದ್ದೆ ಮಾಡೋರು. ಈಗ ತಿನ್ಬಿಟ್ಟು ಚೆನ್ನಾಗಿನ ಕಟ್ಬೋದು ಅಷ್ಟೇ. ಇದು ಅಣ್ಣ, ಹಸು ಕಟ್ಟೋದ್ರಲ್ಲಿ ಹಸು ಬಂದಾಗ ಹೆಂಗಿರ್ತಾರೆ, ಹಸು ಹೋದ್ಮೇಲೆ ಹೆಂಗಿರ್ತಾರೆ ಅಣ್ಣ? ಹಸು ಬಂದಾಗ ಫುಲ್ ರೇಷ್ ಆಗಿರುತ್ತೆ. ಯಾರನ್ನ ಹತ್ರ ತಾಳಲ್ಲ, ಯಾರು ಹತ್ರ ತೊಗೊಳಲ್ಲ. ಹತ್ರಕ್ಕೆ ಅಂದರೆ ಮಾಮೂಲಿ ಓರಿ ಬಿಡೋರಿದ್ದಾಗ ಇದಿರ್ತದೆ. ಒಂದು ಸ್ವಲ್ಪ ನಾವು ಇದ್ರ ಮೇಲೆ ಯಾವಾಗಲೂ ಒಂದು ನಾಗರಾವು ಮೇಲೆ ಹೆಂಗೆ ಇಕ್ಕಿರ್ತೀವಿ ಆ ಥರ ಒಂದು ಕಣ್ಣಿಗೆ ಇರಬೇಕು. ಯಾವಾಗ ಕಟ್ಟದೆ ಅಂತ ಆಗಲ್ಲ. ಮಠ ನಿಂತ್ಕೊಳ್ದೆ ಕಟ್ಟಕ್ಕಾಗದೆ ಹೋದಾಗ ಕುಂಬಾರ ಹೋಗ್ತದೆ. ಅವ್ರ ಕಷ್ಟ ನಾವು ಒಂದು ಅರ್ಕೊಂಡು ಹುಷಾರಾಗಿರ್ಬೇಕಷ್ಟೇ. ಎಲ್ಲ ರೀತಿಯಲ್ಲಿ ಒಂಥರ ಇರುತ್ತೆ ಅಂದ್ರೆ ನಮ್ಮ ತಪ್ಪು. ಆಮೇಲೆ ಇದು ಒಂದೇ ಇದ್ದಾಗ ಹೋಗ್ಬೋದು ಹಂಗೆ. ಈಗ ಹಾಲು ಕವಿದ ಮೇಲೆ ಎಲ್ಲ ಹೋದ್ರೆ ಮಾಡೋ ಕೆಲಸ ಮಾಡೇ ಮಾಡ್ತಾರೆ. ಇವಾಗ ನೀವು ಹೇಳ್ರಿ, ಇವಾಗ ಎಲ್ಲಕ್ಕಿಂತ ಮುಂಚೆ ಬಿಟ್ಟೆ ಇವಾಗ ಕಡೆ ಆದ್ಮೇಲೆ ಬಿಟ್ಟವೆ ಅಂತ. ಇವಾಗ ಸುಮಾರು ಜನ ಬಿಟ್ಟವ್ರು, ಅವ್ರು ಏನು ಇಷ್ಟಪಡ್ತೀರಾ ನೀವು? ಹಣ ಇಲ್ಲ ಅಣ್ಣ. ಇವತ್ತೇನೋ ಅವ್ರೇನೋ ಬಿಡ್ರೆ ಆಮೇಲೆ ಬ್ಯಾಗ್ ತಗೋದಾರ ಅಣ್ಣ, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಈಗ ನಾನು ಈಗ 2 ಇದು ಗಿಚ್ಚರಿ ಬಿಡ್ತಾರೆ ಅಂದ್ಕೊಳ್ಳಿ. ನಾವು ತೊಂದರೆ ಇಲ್ಲಿಂದ ನಮಗೆ ಹೇಳಿದ್ರೆ ನೀವ್ರಿಗೆ ಪ್ರಾಬ್ಲಮ್ ಮಾಡಬೇಡಿ ಅಂತ. ಇವಾಗ ನೀವು ಹೇಳೋ ಪ್ರಕಾರನೂ ಅಲ್ಲಕ್ಕೆ ಮುಂಚೆ ಇವಾಗ ವಯಸ್ಸು 5ನೇ ಕ್ಲಾಸ್ ಹುಡುಗನು ತಗೊಂಡೋಗಿ 18 ವರ್ಷ ಹುಡುಗಿ ಮದುವೆ ಮಾಡೋದು ಅದು ತಪ್ಪೆ. ಯಾಕಂದ್ರೆ ಕಾನೂನು ಐತೆ. ಅದು ಕಾನೂನು ಲೆಕ್ಕಾಚಾರದಲ್ಲಿ ಮಾಡೋದು ಒಳ್ಳೇದು ಅಂತ ನಾವು ಹೇಳೋದು ಇಷ್ಟಪಡ್ತೀವಿ. ಇವಾಗ ಓರ್ ಏನು ತಿರಲ್ಲ, ಹಸುನಲ್ಲಿ ಡಬಲ್ ಹುಡುಗಿ ಮತ್ತೆ ಪಾಸ್ ಇರ್ತಾರೆ. ಅವ್ರ ಏನು ಪ್ರಾಬ್ಲಮ್ ಆಗ್ತಾ? ಅಲ್ಲ, ಒಬ್ಬ ಮಾಡ್ತಾರೆ ಇಂಥ ಓರಿ ಕೊಡ್ಸ್ಕೊಂಬಂದೆ. ಒಂದು ಓರಿ ಲೆಕ್ಕಾಚಾರದಾಗ ಬರಲ್ಲ. ಕೆಲವು ಸುಳ್ತವೆ. ಯಾರು ಏನು ಮಾಡೋಕ್ಕಾಗಲ್ಲ. ಅವಾಗ ಓರಿ ಹಸು ಕಸಿಂದ ಎಷ್ಟು ಫಲ ನೀರಾಕ? ನಾವು 9 ರಿಂದ 10 ಅಷ್ಮಾತ್ ಓರಿ ತಗೊಂಡೋಗಿ ಓರಿ ಕರೆಕ್ಷನ್ ಮಾಡ್ತಾರೆ ಹಸು ಮೇಲೆ. ಅದಕ್ಕೆ ಬಂದರೆ ಏನು ಪ್ರಾಬ್ಲಮ್? ಪ್ರಾಬ್ಲಮ್ ಆಗಲ್ಲ. ನಾವು 15 20 ನಾವು ಇರ್ತೀವಿ. ಕೆಲವು ಗೊತ್ತಿರೋರು ಕಾಸಿಸ್ಕೊಳ್ಳೋದು. ನಾವು ಬೇಕು ಕೊಡ್ತೀವಿ. ಅಣ್ಣ, ಏನು ಚಾರ್ಜ್ ಮಾಡಿದ್ರಾ? 500 ಮಾಡಿ. ಇವತ್ತು 300 ರೂಪಾಯಿ ಕೊಡ್ತಾ. ಈಗ 500 ಮಾಡಿದ್ರಾ? ಅಣ್ಣ, ಈ ಊರಲ್ಲಿ ಓರಿ ಕಟ್ತಾರೆ ಬೀಜೋರಿ. ಅಣ್ಣ, ಮೊದಲಿಗೆ 3 ಜನ ಕಟ್ಟೋರು. ಅದರಲ್ಲಿ ಒಬ್ಬರು ಇಟ್ಕೊಂಡಿದ್ವಿ, ಇನ್ನೊಬ್ರು ಹೊಸ ಸ್ಟಾರ್ಟ್ ಮಾಡೋರು. ಇವಾಗ ಹಸು ಮಾಡಿ ಬಿಡ್ತಾರ ಒಬ್ಬರೇ? ಯಾರು ನಿಮ್ಮ ತಂದೆ? ಅಣ್ಣ, ಇವಾಗ ಅಣ್ಣ ಹೋಗಿ ಇನ್ನೊಂದು ಮಾಹಿತಿ ಕೊಡ. ಓರಿ ಎಲ್ಲ ಯಾರೇ ಸೆಲೆಕ್ಷನ್ ಮಾಡಬೇಕು ಅಂದ್ರೆ 2 ರೇಕ್ ಬೇಕು. ರೇಕ್ ಮತ್ತೆ ನೋಡ್ಬೇಕು. ಎಲ್ಲರಿಗೂ ಎಲ್ಲಾನು ಹೋಗಟ್ರೆ ಓರಿ ಬಿಸ್ನೆಸ್ ಮಾಡಲ್ಲ. ಅಷ್ಟೇ ಕ್ವಾಲಿಟಿಗಳು ಇರಬೇಕು. 2 ಬೇಕು. ಗುಂಡಿ ತುಂಬ ಚೆನ್ನಾಗಿತ್ತು. ಆಮೇಲೆ ಮ್ಯಾಟ್ ಆಯ್ತಲ್ಲ, ಈಗ ಚೆನ್ನಾಗಿರ್ಬೇಕು. ಆಮೇಲೆ ಸುಳಿಗಳು ರಾಸುಳಿ ನಾನು ಸುಳಿ ಬ್ಯಾಗ್ ಸುಳಿದ್ರು ಕೆಲವು ತಪ್ಪು ಮಾಡ್ತಾರೆ. ತಪ್ಪು ಇರದೇ ಹೋದ್ರು ಅವ್ರು ತಪ್ಪು ಮಾಡ್ತಾರೆ. ಅದು ಇರಬಾರ್ದು ಅಂತ ನಾನು ಹೇಳ್ತೀನಿ. ಅಣ್ಣ, ಓರಿ ಕತ್ರಿಕೆ ಹಾಕೋರು ಕೆಟ್ಟ ಕತ್ರಕಾರ ಅಂದರೆ ಕೆಲವು ತಪ್ಪು ರಿಪೋರ್ಟ್ಗೆ ತಗೊಂತಾರೆ. ಹಿಡಿತಾರೆ. ಅದೆಲ್ಲ ಆಡ್ತಾರೆ. ನಾವೇನು ಆ ಥರ ತಪ್ಪು ಏನಿಲ್ಲ. ಆಗ್ಬಾರ್ದು. ನಾವೇನು ಯಾವ ತಂದಿಲ್ಲ. ಮಾಹಿತಿ ಕೊಟ್ಟಿದ್ದೀವಿ, ಧನ್ಯವಾದ.